ನಾವು ಈ ದೇಶದಲ್ಲಿರುವಂತಹ ಒಂದು ದೊಡ್ಡ ಕ್ಯಾನ್ಸರ್ ಪೀಡಿತದ ವಿರುದ್ಧ ಹೋರಾಟ ಮಾಡ್ಲಾಕತ್ತೀವಿ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ವಕಫ್ ಕಾಯ್ದೆಗೆ ಸುಮಾರು 44 ತಿದ್ದುಪಡಿಗಳನ್ನು ತರಬೇಕಂತ ಹೇಳಿ ಪಾರ್ಲಿಮೆಂಟ್ ನಲ್ಲಿ ಕಳೆದ ಅಧಿವೇಶನದಲ್ಲಿ ಲೋಕಸಭೆಯಲ್ಲಿ ಮಂಡಿಸಿದ್ದಾರೆ. ಅದರ ಒಂದು ಭಯಾನಕ ಸ್ವರೂಪವನ್ನ ವಕಫ್ ಅನ್ನ ಕಿತ್ತು ಹಾಕ್ಬೇಕನ್ನುವಂತ, ಯಾಕೆ ಕಿತ್ತು ಹಾಕ್ಬೇಕಂತ ಹೇಳಿ ಜನಜಾಗೃತಿಯನ್ನ ನಾವು ನಮ್ಮ ತಂಡದವರು ಬೀದರ್ನಿಂದ ಉಗ್ರ ನರಸಿಂಹನ ಆಶೀರ್ವಾದ ತಗೊಂಡು ಇವತ್ತು ಕಲ್ಯಾಣ ಕರ್ನಾಟಕ ನಮ್ಮ ಕಲ್ಯಾಣ ಕರ್ನಾಟಕದ ಪ್ರವಾಸ ಮುಗಿಸಿದ್ವಿ. ಈಗ ಕಿತ್ತೂರು ಕರ್ನಾಟಕದಲ್ಲಿ ನಾವು ಪ್ರವಾಸ ಮಾಡ್ತಾ ಇದ್ದೀವಿ. ನಾಳೆ ನಾವೆಲ್ಲರೂ ದೆಹಲಿಗೆ ಹೋಗ್ತಾ ಇದ್ದೀವಿ. ನಾವು ಅಲ್ಲಿ ಹೋಗಿ ಒಂದು ಏನು ಇಲ್ಲಿವರೆಗೆ ನಾವು ಏನೇನು ರೈತರ ಮಠಗಳು, ಮಂದಿರಗಳ ಏನು ವಕಫ್ ಆಗಿದೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ನಮಗೆ ಸಂಬಂಧಪಟ್ಟಿದ್ದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ, ಅಲ್ಲಿ ಸದಸ್ಯರುಗಳು ಭೇಟಿ ಆಗ್ತೀವಿ, ಅಲ್ಲಿ ಅಧ್ಯಕ್ಷರಿಗೆ ಭೇಟಿ ಆಗ್ತೀವಿ. ಅಷ್ಟಕ್ಕೆ ಸೀಮಿತವಾಗಿ ನಮ್ಮ ಕಾರ್ಯಕ್ರಮ ಇದೆ. ಸರ್, ಯಡಿಯೂರಪ್ಪನವ್ರ ಮನೆಯಲ್ಲಿ ಇವತ್ತು ಅನೇಕ ಜನ 15ಕ್ಕೂ ಹೆಚ್ಚು ಶಾಸಕರು ಮತ್ತು ನಿಮ್ಮ ವಿರೋಧಿಗಳು, ಯಡಿಯೂರಪ್ಪನ ಬೆಂಬಲಿಗರು, ಅವ್ರಿಗೆ ಇವತ್ತು ನಿಮ್ಮನ್ನು ಉಚ್ಚಾಟನೆ ಮಾಡಬೇಕು, ಇಲ್ಲದ್ರೆ ನಾವು ಮನೆ ಬಿಟ್ಟು ಎದ್ದು ಹೋಗಲ್ಲ ಅಂತ ಹೇಳಿ ಕೂತ್ಕೊಂಡಿದ್ದಾರೆ. ಬಹಳ ದೊಡ್ಡ ಅನಾಹುತ. ಎಂದಕ್ಕೆ ಕೇಳಿದ್ರು ಮನೆ ಬಿಟ್ಟೇ ಹೋಗುದಿಲ್ಲ ಅಂದ್ರೆ ಹೆಂಗ್ ಪಾಪ ಯಡಿಯೂರಪ್ಪನ ಮಕ್ಕೋಬೇಕು ಬೇಡ್ರ ಮನೆ. ನೀವ್ ಹಿಂಗೆಲ್ಲ ಕೇಳ್ಬಿಟ್ರಿ ಏನ್ ಮಾಡ್ಬೇಕ? ನಾವು ನಮ್ಮ ಎದಿ ಹೊಡಿತೀವಿ. ಮನೆಗೆ ಬಿಟ್ಟು ಹೊರಗೆ ಹೋಗುದಿಲ್ಲ ಅಂದ್ರ ಬಹಳ ನೋವಿನ ಸಂಗತಿ, ಬಹಳ ಕಣ್ಣೀರ್ ಬರ್ಲಾಕತ್ತಲ್ಲ. ಮುಂಜಾನೆ ಹಿಡಿದು ಕೆಲವೊಂದು ಟಿವಿಯರ್ ಹೊಡಿಲಾಕತ್ತಾರ. ಯತ್ನಾಳ್ ಉಚ್ಚಾಟನೆ ಖಚಿತ. ಅವ್ರಿಗೆ ಯಾಕೆ ಹೊಡ್ಲಾಕತ್ತಾರ ನನಗೂ ಗೊತ್ತೈತಿ, ರಾಜ್ಯದ ಜನರಿಗೆ ಗೊತ್ತೈತಿ. ನೀವು ಬಹಳ ಅತಿ ಓರಾಗಿ ಯಾವ್ದ್ರ ಹೇಳಕತ್ತಾರ ಅಂದ್ರ ಜನ ಗೊತ್ತಾಗ್ತದೆ. ಸರಿ, ನಾಳೆ ನೀವು ಡೆಲ್ಲಿಗೆ ಹೊರಟಿದ್ರೆ ಎಲ್ಲ ನಿಮ್ ಟೀಮ್ ಜೊತೆಗೆ ಹೋಗ್ತೀರಾ ಅಥವಾ ಎಲ್ಲ ಟೀಮ್ ವರದಿಯಿಂದ ಇಲ್ಲಿ ಟೀಮ್ ಬೇರೆ ಬೇರೆ ವಿಮಾನದಾಗ ಹೋಗ್ತೀವಿ. ಮತ್ತೆ ಬೇರೆ ಬೇರೆ ವಿಮಾನದಲ್ಲಿ ಹೊರಟ ಟೀಮ್ ನಲ್ಲಿ ಹೊಡಕು ಬಂದಿತ್ತು. ಮತ್ತೆ ನಾಳೆ ಬೇರೆ ಬೇರೆ ನಾವು ಅವ್ರಿಗೆ ಬೆಂಗಳೂರಿನಿಂದ ಬರೋರು ಅದಾರ, ಮಂಗಳೂರಿನಿಂದ ಬರೋರು ಅದಾರ, ಹೈದರಾಬಾದ್ನಿಂದ ಬರೋರು. ಒಟ್ಟಾಗಿ ನಾವು ದಿಲ್ಲಿ ಒಳಗ ಒಂದೇ ಹೋಟೆಲ್ದಾಗೂ ಇರೋದಿಲ್ಲ, ಒಂದೇ ಇದ್ರಾಗ ಇರೋದಿಲ್ಲ. ಅದನ್ನು ಬೋಡಕತ್ತೆ ಹೊಡಿ. ಸರಿಗೆ ವಿಜಯೇಂದ್ರ ಹೇಳ್ತಾರೆ ಎತ್ತಾಗಿರೋದು ಯಾವುದೇ ದೂರು ಕೊಟ್ಟಿಲ್ಲ ವರಿಷ್ಠರಿಗೆ. ನಾವು ಯಡಿಯೂರಪ್ಪ ಕುಟುಂಬ ಬಗ್ಗೆ ಯಾವುದೂ ಮಾತಾಡಿಲ್ಲ. ಬಟ್ ಈಗ ರಾಜ್ಯದಲ್ಲಿ ಇಷ್ಟು ಗೊಂದಲ ಇದೆ ಬಿಜೆಪಿ. ಏನೂ ಗೊಂದಲ. ನಾವು ವಕಫ್ ಬಗ್ಗೆ ಮಾತಾಡ್ತಪ್ಪ, ವಕಫ್ ಬಗ್ಗೆ ಮಾತಾಡ್ತಪ್ಪ. ರಾಜ್ಯ ಸರ್ಕಾರ